ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. DNA ಯಲ್ಲಿ ಎರಡನೇ ಸುದ್ದಿ ಲೆಬನಾನ್ ವರ್ಸಸ್ ಇಸ್ರೇಲ್ ನಡುವೆ ಆಗ್ತಾ ಇರುವ ಬೆಳವಣಿಗೆ. ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಗೆ ಲೆಬನಾನ್ನ ಬೈರುತ್ ಸೇರಿದಂತೆ ಎಲ್ಲ ಭಾಗಗಳಲ್ಲಿ ದಾಳಿಗಳಾಗ್ತಾ ಇದೆ. 250ಕ್ಕೂ ಅಧಿಕ ಜನ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾ ಏನಿದೆ ಅದನ್ನು ಮಟಾಮಾಶ್ ಮಾಡಬೇಕು ಅಂತ ಇಸ್ರೇಲ್ ಹೇಳ್ತಾ ಇರೋದು. ಆದರೆ ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾ ಹೇಳ್ತಾ ಇದೆ ಇಸ್ರೇಲ್ 1948 ಮೇ ತಿಂಗಳಲ್ಲಿ ಅಸ್ತಿತ್ವಕ್ಕೇನು ಬಂತು ಅದು ಅಕ್ರಮ ಅಸ್ತಿತ್ವ ಅಂತ ಅವ್ರು ಹೇಳ್ತಾ ಇರೋದು. ಅವರಿಗೆ ಅಲ್ಲಿ ಜಾಗವೇ ಇರಲಿಲ್ಲ ಅನ್ನುವಂತಹ ಮಾತುಗಳನ್ನು ಯಾರು ಹೇಳ್ತಾರೆ ಅವ್ರು ಹೇಳ್ತಾ ಇರೋದು. ಹಾಗಾದರೆ ಏನು ಬೆಳವಣಿಗೆಗಳಾಗ್ತಾ ಇದೆ? ನೀವು ಲೆಬನಾನ್ ಮತ್ತು ಇಸ್ರೇಲ್ನ ಇತಿಹಾಸಕ್ಕೆ ಹೋದರೆ ಇದೊಂದು ಧರ್ಮ ರಾಜಕೀಯ ಗಡಿ ವಿಚಾರಕ್ಕೆ ಮಾತ್ರ ಅಲ್ಲ, ಇಲ್ಲಿ ಕೆಲವೊಂದಿಷ್ಟು ಸಂಕೀರ್ಣವಾದಂತಹ ವ್ಯವಸ್ಥೆಗಳಿದೆ. 1942ರಲ್ಲಿ ವಿಶ್ವಸಂಸ್ಥೆಯನ್ನು ಮಾಡಿಬಿಟ್ಟು UN ಪಾರ್ಟಿಶಿಪ್ ಪ್ಲಾನ್ ಅನ್ನೋದನ್ನು ತೆಗೆದುಕೊಂಡು ಬಂತು. ಇದನ್ನು ಯಹೂದಿಗಳು ಒಪ್ಪಿದ್ರು, ಅರಬರು ಒಪ್ಪಲಿಲ್ಲ. ಆ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಇವುಗಳ ನಡುವೆ ಪ್ಯಾಲೆಸ್ತೈನ್ ನಡುವೆ ಶುರುವಾಯಿತು. ಯಾವಾಗ ಯುರೋಪ್ನಲ್ಲಿ ಜಿಯೋನಿಸ್ಟ್ ಚಳುವಳಿಗಳ ಮುಖಾಂತರ ಇಸ್ರೇಲ್ ಒಂದಾಗಲುದಕ್ಕೆ ಹಗಾನ ಆಗಿರ್ಬೋದು, ಇರ್ಗನ್ ಆಗಿರ್ಬೋದು, ಪ್ಲಾನ್ ಡಲೆಟ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸೇರಿಕೊಂಡು ಪ್ಯಾಲೆಸ್ತೈನಿಗೆ ಬಂದು ತಮ್ಮದೇ ಆದಂತಹ ರಾಷ್ಟ್ರವನ್ನು ಕಟ್ಟೋದಕ್ಕೆ ಶುರು ಮಾಡಿದರು. ಆ ಸಮಯದಲ್ಲಿ ಏನಾಯಿತು, ಯುದ್ಧಗಳಾಯಿತು, ಹೊಡೆದುರುಳಿಸೋದಕ್ಕೆ ಶುರು ಮಾಡಿದರು. ಲೆಬನಾನ್ನ ಜನ ಅಂದರೆ ಉತ್ತರ ಪ್ಯಾಲೆಸ್ನ ಗಲಲಿ ಕರಾವಳಿ ನಗರದ ಈ ಎಲ್ಲ ಜನ ಏನು ಮಾಡಿದರು, ಲೆಬನಾನ್ ಪ್ರದೇಶಕ್ಕೆ ಹೋದರು, ವಲಸೆ ಶುರುವಾಯಿತು. ಅಲ್ಲಿಗೆ ಜೆರುಸಲೆಮ್ ಮತ್ತು ಪಶ್ಚಿಮ ದಂಡೆಯಲ್ಲಿದ್ದಂತಹ ಜನ ಜೋರ್ಡಾನ್ ಎನ್ನುವಂಥ ಪ್ರದೇಶಕ್ಕೆ ಬಂದರು. ಮತ್ತೊಂದು ಕಡೆ ಉತ್ತರ ಪ್ಯಾಲೆಸ್ತೈನ್ನಿಂದ ಭೂಮಾರ್ಗದ ಮುಖಾಂತರ ಸಿರಿಯಾಕ್ಕೆ ಕೆಲವೊಂದಿಷ್ಟು ಜನ ಬಂದರು. ಅಂದರೆ ಬದುಕನ್ನು ಕಟ್ಕೊಳ್ಬೇಕು, ಯಹೂದಿಗಳು ಮಾಡ್ತಾ ಇರುವಂಥ ಅಟ್ಯಾಕ್ಗಳಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ದಕ್ಷಿಣ ಪ್ಯಾಲೆಸ್ನಿಂದ ವಲಸೆಗಳು ಶುರುವಾಗಿ ಅವರೆಲ್ಲರೂ ಕೂಡ ಗಾಜಾ ಪಟ್ಟಿಗೆ ಬಂದು ನಿಲ್ಲುವಂತಹ ಪ್ರಯತ್ನವನ್ನು ಮಾಡಿದರು. ಆ ಮುಖಾಂತರ ಲೆಬನಾನ್ನಲ್ಲಿ ಪ್ಯಾಲೆಸ್ತೈನಿಯನ್ನರು ಬಂದು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡಿದರು. ಹೀಗೆ ಜೀವನ ಏನೋ ಶುರುವಾಯಿತು, ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳು ಕೂಡ ಅಲ್ಲಿ ಶುರುವಾಯಿತು. ಇವೆಲ್ಲದರ ನಡುವೆ ಲೆಬನಾನ್ ಎನ್ನುವಂಥ ರಾಷ್ಟ್ರ ಈಗಾಗಲೇ ಅಲ್ಲಿ ಅಸ್ತಿತ್ವದಲ್ಲಿತ್ತು. ಏನಿದರ ಹಿನ್ನೆಲೆ? ಲೆಬನಾನ್ ಎನ್ನುವಂತಹ ರಾಷ್ಟ್ರ ಫ್ರೆಂಚರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರುವಂತಹ ರಾಷ್ಟ್ರ ಇದು. ಈ ಹಿಂದೆ 1918 ತನಕ ಒಟೋಮನ್ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಆ ಒಟೋಮನ್ ಸಾಮ್ರಾಜ್ಯ ಪತನ ಆದ ನಂತರ ಈ ಪ್ರದೇಶಗಳೇನಿದೆ, ಲೆಬನಾನ್ ಎನ್ನುವಂತಹ ಪ್ರದೇಶ ಫ್ರೆಂಚರ ಆಡಳಿತಕ್ಕೆ ಹೋಗ್ಬಿಡುತ್ತೆ. ಫ್ರೆಂಚರಿಂದಲೂ ಕೂಡ ನಾವು ಸ್ವತಂತ್ರರಾಗಬೇಕು, ನಮ್ಮದೇ ಅಸ್ತಿತ್ವವನ್ನು ಪಡೆದುಕೊಳ್ಳಬೇಕು ಅಂತ ಲೆಬನಾನ್ ಅವರು ಹೋರಾಟ ಮಾಡ್ತಾರೆ. ಕೊನೆಗೆ ಏನಾಗ್ಬಿಡುತ್ತೆ, ಅವರಿಗೆ ಸ್ವತಂತ್ರವೂ ಕೂಡ ಸಿಕ್ಬಿಡುತ್ತೆ. ಸ್ವತಂತ್ರ ರಾಷ್ಟ್ರವಾಗಿ ಅವರು ಬರ್ತಾರೆ ಲೆಬನಾನ್ ಅವರು. ಹೀಗೆ ಬಂದಂತಹ ರಾಷ್ಟ್ರ ಕೊನೆಗೆ 1948ರಲ್ಲಿ ಯಾವಾಗ ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು, 1960ರ ದಶಕದಲ್ಲಿ ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಜೆರುಸಲೆಮ್ ಎನ್ನುವಂತಹ ಧಾರ್ಮಿಕ ಕಾರಣದ ವಿಚಾರಕ್ಕಾಗಿ ಮುಸ್ಲಿಮರು, ಕ್ರಿಶ್ಚಿಯನ್ನರು ಮತ್ತು ಯಹೂದಿಗಳ ನಡುವೆ ಯಾವ ರೀತಿಯಾಗಿ ಪೈಪೋಟಿ ಆಗ್ತಾ ಇತ್ತು ಅಂತ, ಅವರು ಅಕ್ರಮವಾಗಿ ಈ ನಮ್ಮ ಜಾಗದಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಪ್ಯಾಲೆಸ್ತೈನಿಯರು ಹೇಳ್ತಾ ಇದ್ರು. ಅಲ್ಲೊಂದು ನಿರಾಶ್ರಿತ ಶಿಬಿರಗಳೆಲ್ಲವೂ ಕೂಡ ನಡೀತಾ ಇತ್ತು, ಎಲ್ಲವೂ ಆಗ್ತಾ ಇತ್ತು. ಈ ಸಮಯದಲ್ಲಿ ಈ ಯಹೂದಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹಿಜ್ಬುಲ್ಲಾ ಸಂಘಟನೆ ಅಸ್ತಿತ್ವಕ್ಕೆ ಬರುತ್ತೆ. ನಮ್ಮನ್ನು ಹೇಳಿದೆ 1982ರಲ್ಲಿ ಈ PLO ಪ್ಯಾಲೆಸ್ತೈನ್ ಲಿಬರಲೈಸೇಷನ್ ಆರ್ಗನೈಸೇಷನ್ ಅನ್ನೋದೇನಿರುತ್ತೆ, PLO ಅನ್ನೋದೇನಿರುತ್ತೆ, ಅದನ್ನು ಶಾಶ್ವತವಾಗಿ ನಿರ್ನಾಮ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೈರುತ್ ಪ್ರದೇಶದ ಮೇಲೆ ಇಸ್ರೇಲಿಗರು ಅಟ್ಯಾಕ್ ಮಾಡ್ತಾರೆ. 1982ರಿಂದ 2000ನೇ ಇಸ್ವಿ ತನಕ ಸರಿಸುಮಾರು 18 ವರ್ಷಗಳ ಕಾಲ ಇಸ್ರೇಲ್ ಸೈನ್ಯ ಲೆಬನಾನ್ನ ಉತ್ತರ ಪ್ರದೇಶದಲ್ಲಿ ಇರುತ್ತೆ. ಯಾವ ಕಾರಣಕ್ಕೆ? ತಮ್ಮದೇ ಆದಂತಹ ಒಂದು ಸೇನೆಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಮುಖಾಂತರ ಇಡೀ ಲೆಬನಾನ್ ಪ್ರದೇಶವನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಅವರು ಮಾಡ್ತಾನೇ ಹೋಗ್ತಾ ಇರ್ತಾರೆ. ಇವೆಲ್ಲದರ ನಡುವೆ ಏನಾಯಿತು, ಅವರು ವಾಪಸ್ ಬಂದ್ಬಿಟ್ರು. ವಾಪಸ್ ಬಂದಾಗ ಏನಾಯಿತು, ಈ ಲೆಬನಾನ್ನವರು ನಮಗೆ ಸ್ವಾತಂತ್ರ್ಯ ಸಿಕ್ತು, ನಾವು ಗೆದ್ದುಬಿಟ್ಟಿದ್ದೀವಿ ಇಸ್ರೇಲ್ ನಡುವೆ ಅಂತ ಹೇಳ್ತಾ ಇದ್ರು. ಯಾವಾಗ ಇಸ್ರೇಲ್ ಹೊರಗಡೆ ಬಂತು, ಇವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಪ್ಯಾಲೆಸ್ತೈನ್ಯರು ಏನು ನಿರಾಶ್ರಿತರಿದ್ದಾರೆ ವಾಪಸ್ ಅವರು ಜಾಗಕ್ಕೆ ಅವರು ಹೋಗಬೇಕು ಅಂತ ಇರಾನ್ನ ಸಪೋರ್ಟ್ನೊಂದಿಗೆ ಶಿಯಾ ಮುಸಲ್ಮಾನರೇ ಹೆಚ್ಚಿರುವಂತಹ ಹಿಜ್ಬುಲ್ಲಾ ಸಂಘಟನೆ 1982ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಇವೆಲ್ಲದರ ನಡುವೆ ಲೆಬನಾನ್ನಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿವೆ.
ದೊಡ್ಡ ದೊಡ್ಡದಾದಂತಹ ಸಮಸ್ಯೆಗಳವು. ಏನು ಸಮಸ್ಯೆಗಳು? ಲೆಬನಾನ್ ಪ್ಯಾಲಿಸ್ಟೈನ್ ನಿರಾಶ್ರಿತರಿಗೆ ಪೌರತ್ವ ಇಲ್ಲ. ಇದು ಪ್ರಮುಖ ದೊಡ್ಡ ಸಮಸ್ಯೆ. ಯಾಕೆ ಪೌರತ್ವ ಕೊಟ್ಟಿಲ್ಲ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣ ಇದೆ. ಒಂದು, ಲೆಬನಾನ್ ಪ್ಯಾಲಿಸ್ಟೈನ್ ನಿರಾಶ್ರಿತರಿಗೆ ಒಂದು ಪೌರತ್ವವನ್ನು ಕೊಟ್ಟರೆ ಆ ಪೌರತ್ವ ಸಿಕ್ಕು ಅವರು ವಾಪಸ್ ಪ್ಯಾಲಿಸ್ಟೈನಿಗೆ ಹೋಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಅವ್ರಿಗೆ ಪೌರತ್ವ ಸಿಕ್ಬಿಡುತ್ತೆ. ಇಲ್ಲದೇ ಇದ್ದರೆ ಅವ್ರು ಲೆಬನಾನ್ನಲ್ಲೇ ಉಳಿದು ಬಿಡ್ತಾರೆ. ಇದು ಇಸ್ರೇಲ್ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮಗೆ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ನಿರಾಶ್ರಿತರು ಅನ್ನುವಂತಹ ಪದ ಹೋಗ್ಬಿಡುತ್ತೆ ಅನ್ನುವ ಕಾರಣಕ್ಕಾಗಿ ಅವ್ರಿಗೆ ಪೌರತ್ವವನ್ನು ಕೊಡ್ತಾ ಇಲ್ಲ. ಇದರ ಜೊತೆಗೆ ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಅವರನ್ನು ದೊಡ್ಡ ಮಟ್ಟದಲ್ಲಿ ಕಾಯಮಾತಿ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಅವರಿಗೆ ಹಿನ್ನಡೆ ಆಗುವಂಥದ್ದಿದೆ. ಮತ್ತೊಂದೇನಿದೆ, ಅಲ್ಲೊಂದು ಸಂಪ್ರದಾಯ ಇದೆ. ಲೆಬನಾನ್ನ ಅಧ್ಯಕ್ಷರಾದವರು ಕ್ರಿಶ್ಚಿಯನ್ ಇರಬೇಕು, ಅಲ್ಲಿಯ ಪ್ರಧಾನಮಂತ್ರಿಗಳಾದವರು ಸುನ್ನಿ ಮುಸಲ್ಮಾನರಾಗಿರಬೇಕು, ಅಲ್ಲಿಯ ಸ್ಪೀಕರ್ ಆಗಬೇಕು ಅಂತ ಹೇಳಿದರೆ ಶಿಯಾ ಸಮುದಾಯಕ್ಕೆ ಸಂಬಂಧಪಟ್ಟವರಾಗಿರಬೇಕು. ಒಂದು ವೇಳೆ ಶಿಯಾ ಸಮುದಾಯದವರೇ ಆಗಿರುವಂಥ ಪ್ಯಾಲಿಸ್ತೀನರಿಗೆ ನಾವು ಪೌರತ್ವವನ್ನು ಲೆಬನಾನ್ನಲ್ಲಿ ಕೊಟ್ಟುಬಿಟ್ರೆ ಇವರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಇವರ ಸಂಖ್ಯೆ ಜಾಸ್ತಿ ಆಗುವ ಮುಖಾಂತರ ಇಡೀ ಲೆಬನಾನ್ನ ರಾಜಕಾರಣದ ಮೇಲೆ ದೊಡ್ಡ ಹೊಡೆತ ಬೀಳಬಹುದು ಎನ್ನುವಂಥ ಲೆಕ್ಕಾಚಾರಗಳು ಅವ್ರಿಗೆ ಇದ್ದೇ ಇದೆ. ಈ ಕಾರಣಕ್ಕಾಗಿ ಅಲ್ಲಿ ಪೌರತ್ವವನ್ನು ನಿರಾಕರಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಲೆಬನಾನ್ನ ಮಹಿಳೆ ಪ್ಯಾಲಿಸ್ಟೈನ್ನ ಒಬ್ಬ ಗಂಡನನ್ನು ಮದುವೆ ಆದರೂ ಕೂಡ ಆ ಗಂಡ ಹೆಂಡತಿಗೆ ಹುಟ್ಟುವ ಮಗುವಿಗೂ ಕೂಡ ಪೌರತ್ವವನ್ನು ಅಲ್ಲಿ ನಿರಾಕರಣೆ ಮಾಡಲಾಗ್ತಾ ಇದೆ. ಎಲ್ಲ ಸಮಸ್ಯೆಗಳು ಅಲ್ಲಿರೋದ್ರಿಂದ ಹೀಗಾಗಿ ನಿರಾಶ್ರಿತರು ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ, ನಾವು ಪ್ಯಾಲಿಸ್ಟೈನಿಗೆ ಹೋಗಬೇಕು ಅಂತ. ಬಟ್ ಇಸ್ರೇಲ್ ಇದನ್ನು ಒಪ್ತಾ ಇಲ್ಲ. ಯಾವ ಕಾರಣಕ್ಕೂ ಪ್ಯಾಲಿಸ್ಟೈನ್ಯರು ತಮ್ಮ ಭೂಮಿಗೆ ವಾಪಸ್ ಬರಬಾರದು ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ನ ಯಹೂದಿಯ ಪಂಗಡದಲ್ಲೂ ಕೂಡ ಕೆಲವೊಂದಿಷ್ಟು ಜನ ಪ್ಯಾಲಿಸ್ಟೈನಿಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಯಾವ ಕಾರಣಕ್ಕಾಗಿ? ನಮ್ಮ ದೇವರು ವಾಪಸ್ ಬರುವ ತನಕವೂ ಕೂಡ ನಮ್ಮದೇ ಆದಂಥ ಒಂದು ದೇಶವನ್ನು ನಾವು ಕಟ್ಕೊಳ್ಬಾರದು, ಇದು ದೇವರಿಗೆ ವಿರುದ್ಧವಾದಂತಹ ಚಟುವಟಿಕೆ ಅಂತ ಕೆಲವೊಂದಿಷ್ಟು ಜನ ಯಹೂದಿಗಳು ಹೇಳ್ತಾ ಪ್ಯಾಲಿಸ್ಟೈನರಿಗೆ, ಅಂದರೆ ಯಾರ್ಯಾರು ಹೋರಾಟ ಮಾಡ್ತಿದ್ದಾರೆ ಅವರ ಜೊತೆಗೆ ಧ್ವಜವನ್ನು ಹಿಡಿದುಕೊಂಡು ಹೋರಾಟ ಮಾಡುವಂಥ ಕೆಲವೊಂದಿಷ್ಟು ಇಸ್ರೇಲಿಗರು ಇದ್ದಾರೆ. ಇಂಥದ್ದೊಂದು ಪ್ರಯತ್ನಗಳಾಗ್ತಾ ಇದೆ, ಇಂಥದ್ದೊಂದು ಸಮಸ್ಯೆಗಳಲ್ಲಿದೆ. ಹಾಗಾದರೆ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ಯಾಕೆ ಇಂಥದ್ದೊಂದು ಘರ್ಷಣೆಗಳು, ಹೋರಾಟಗಳು ಆಗ್ತಾ ಇದೆ? ಯಾಕೆ ಆಗ್ತಾ ಇದೆ? ನಾನು ಆವಾಗಲೇ ಹೇಳಿದೆ, 1982ರಲ್ಲಿ ದಾಳಿ ಮಾಡಿದ ನಂತರ ಒಂದು ದೊಡ್ಡ ಭೀಕರ ದಾಳಿ ಆಗಿಬಿಡುತ್ತೆ. ಏನು ಭೀಕರ ದಾಳಿ? ಇಸ್ರೇಲ್ ಏನು ಮಾಡಿಬಿಡುತ್ತೆ, ದಾಳಿ ಮಾಡುವಂತಹ ಸಮಯದಲ್ಲಿ ಇಸ್ರೇಲ್ನ ಬೆಂಬಲಿತ ಅಧ್ಯಕ್ಷರು ಲೆಬನಾನ್ನಲ್ಲಿ ಇರ್ತಾರೆ. ಆ ಲೆಬನಾನ್ನ ಅಧ್ಯಕ್ಷರ ಸಪೋರ್ಟ್ನೊಂದಿಗೆ ಇಸ್ರೇಲ್ ದಾಳಿ ಆಗುತ್ತೆ. ಎಲ್ಲವೂ ಆದ ನಂತರ ಒಂದು ನಿರಾಶ್ರಿತರ ಶಿಬಿರದ ಮೇಲೆ ದೊಡ್ಡ ಮಟ್ಟದ ದಾಳಿ ಆಗುತ್ತೆ. ಆ ದೊಡ್ಡ ಮಟ್ಟದ ದಾಳಿಯಾದಂತಹ ಸಮಯದಲ್ಲಿ ಅನೇಕ ಜನ ಮೃತಪಟ್ಟು ಬಿಡ್ತಾರೆ. ಒಂದು 36 ಗಂಟೆಗಳಲ್ಲಿ 5,000ಕ್ಕೂ ಅಧಿಕ ಜನ ಏನೋ ಮೃತಪಟ್ಟರು ಅನ್ನುವಂಥದ್ದು ವರದಿ. ವಿಶ್ವಸಂಸ್ಥೆ ಇದನ್ನು ಖಂಡನೆ ಮಾಡುತ್ತೆ. ಆವತ್ತೇ ಈ ಹೆಜ್ಬುಲ್ಲಾ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳನ್ನು ಕಾರೋದಕ್ಕೆ ಶುರುವಾಗುತ್ತೆ. ಇದರ ಜೊತೆಗೆ ಇಸ್ರೇಲನ್ನು ದುರ್ಬಲಗೊಳಿಸಬೇಕು ಅಂತ ಇರಾನ್ನ ಸಹಾಯದೊಂದಿಗೆ ಇದು ಹೋರಾಟ ಮಾಡ್ತಾ ಇದೆ. ಇದು ಇಸ್ರೇಲನ್ನು ಕೆಣಕ್ಬಿಟ್ಟಿದೆ. ಇರಾನ್ನ ಸಪೋರ್ಟ್ ಯಾಕೆ ಹೆಜ್ಬುಲ್ಲಾ ಆಗಬೇಕು, ಅವ್ರು ಯಾಕೆ ನಮ್ಮ ವಿರುದ್ಧ ಹೋರಾಟ ಮಾಡಬೇಕು ಅಂತ ಇಸ್ರೇಲ್ನ ದೊಡ್ಡ ಪ್ರಮುಖ ಮತ್ತು ಪ್ರಾಥಮಿಕ ಪ್ರಶ್ನೆ ಆಗಿದೆ. ಈ ಕಾರಣಕ್ಕಾಗಿ ಅವರ ಮತ್ತು ಇವರ ನಡುವೆ ದೊಡ್ಡ ಮಟ್ಟದ ಹೋರಾಟಗಳು ಅನೇಕ ವರ್ಷಗಳಿಂದ ನಡೀತಾ ಇದೆ. ಹಾಗಾದರೆ ಇತ್ತೀಚಿನ ಬಿಕ್ಕಟ್ಟಿಗೆ ಕಾರಣ ಏನು? 2023 ಅಕ್ಟೋಬರ್ 7ನೇ ತಾರೀಕಿಗೆ ಹಮಾಸ್ ಉಗ್ರರು ಒಂದು 900 ಕ್ಷಿಪಣಿಗಳನ್ನು ತೆಗೆದುಕೊಂಡು ಬಂದು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಬೆಳಗ್ಗೆ 6:30 ಒಂದು ಸಂಗೀತ ಪಾರ್ಟಿ ನಡೀತಾ ಇರುತ್ತೆ ಒಂದು ಪ್ರದೇಶದಲ್ಲಿ. ಇಸ್ರೇಲ್ನಲ್ಲಿ ದಾಳಿಗಳಾಗ್ಬಿಡುತ್ತೆ, ಭೀಕರ ದಾಳಿಗಳು. ಆ ಭೀಕರ ದಾಳಿಗಳಲ್ಲಿ ಅನೇಕ ಜನ ಮೃತಪಡ್ತಾರೆ. ಈ ಹಮಾಸ್ನವರು ಏನು ಮಾಡ್ತಾರೆ, ಇಸ್ರೇಲ್ನ 212 ಜನರನ್ನು ಒತ್ತೆಯಾಳಾಗಿ ಕರೆದುಕೊಂಡು ಹೋಗ್ಬಿಡ್ತಾರೆ. ಇದು ಇಸ್ರೇಲ್ನನ್ನು ಕೆಂಡವಾಗಿಸಿಬಿಡುತ್ತೆ. ಹೀಗಾಗಿ ಹಮಾಸ್ ಮೇಲೆ ಅವರು ಅಟ್ಯಾಕನ್ನು ಮಾಡ್ತಾರೆ. ಲೆಬನಾನ್ ಮೇಲೆ ಅಟ್ಯಾಕು, ಗಾಜಾಪಟ್ಟಿ ಎಲ್ಲವೂ ಅಟ್ಯಾಕ್ ಶುರುವಾಗುತ್ತೆ. ಆ ಹಮಾಸ್ಗೆ ಈ ಹೆಜ್ಬುಲ್ಲಾ ಸಂಘಟನೆಯವರು ಸಪೋರ್ಟ್ ಮಾಡ್ತಾರೆ. 60,000ಕ್ಕೂ ಹೆಚ್ಚು ಇಸ್ರೇಲಿಗರು ಮನೆ ಬಿಡುವಂತಹ ಪರಿಸ್ಥಿತಿಗಳು ಅವತ್ತಿನ ಆ ಸಮಯದಲ್ಲಿ ಬಂದ್ಬಿಡುತ್ತೆ. ಇವೆಲ್ಲದರ ನಡುವೆ ಇಸ್ರೇಲ್ ಅವತ್ತು ಹಮಾಸ್ ವಿರುದ್ಧ ಸೇಡು ತೀರಿಸಿಕೊಳ್ಳುವಾಗ ಈ ಹೆಜ್ಬುಲ್ಲಾ ಅವರಿಗೆ ಸಪೋರ್ಟ್ ಮಾಡ್ತು ಅನ್ನೋ ಕಾರಣಕ್ಕಾಗಿ ಇವತ್ತು ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ, ಅಂದರೆ ಹೆಜ್ಬುಲ್ಲಾ ಅನ್ನೋದು ಲೆಬನಾನ್ನಲ್ಲಿ ಒಂದು ಅಧಿಕೃತ ಸೇನೆ ಇದೆ. ಇದು ಅವರದ್ದೇ ಆದಂಥ ಗುಂಪುಗಳನ್ನು ಕಟ್ಟಿಕೊಂಡು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥ ಒಂದು ಹೆಜ್ಬುಲ್ಲಾ ಸಂಘಟನೆ ಇದು. ಇದರ ಮಾನ್ಯತೆಯನ್ನು ಮತ್ತು ಇದರ ಹೋರಾಟಗಳನ್ನು ಕೂಡ ಇತ್ತೀಚೆಗೆ ಲೆಬನಾನ್ ಸರ್ಕಾರ ಅದನ್ನು ರದ್ದುಪಡಿಸಿದೆ. ಅದು ಕಾನೂನು ಬಾಹಿರ ಅಂತ ಹೇಳಿದೆ. ಇದು